ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಇವೆಲ್ಲ ಒಂದು 3-4 ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಸ್ವಲ್ಪ ಪೂರಕವಾಗಿ ಶಕ್ತಿ ಸಿಗೋ ರೀತಿ ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು, ಎಲ್ಲ ಕೂಡ ಸಂಸಾರ ನಡಲಿಕ್ಕೆ ಒಂದು ಅವಕಾಶ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ನಾವು ಮಾಡ್ಕೊಂಡು ಬಂದು ನಮ್ಮ ಮೇಲೆ ಟೀಕೆ ಮಾಡ್ತಾ ಇದ್ರು, ವಿರೋಧ ಪಾರ್ಟಿ ಟೀಕೆ ಮಾಡ್ತಾ ಇದ್ರು, ಬಿಜೆಪಿ ಟೀಕೆ ಮಾಡ್ತಾ ಇದ್ರು. ನಮ್ಗಿನ್ನ ಮುಂಚಿತವಾಗಿ ಅವರು ಕೂಡ ಶುರು ಮಾಡ್ಬಿಟ್ಟು ಮಧ್ಯಪ್ರದೇಶ ವಿಷಯದ ಬಂದ ತಕ್ಷಣ ಹಂಗೆ ವಿ ಆರ್ ಸೆಟ್ ಎ ಸ್ಟ್ಯಾಂಡರ್ಡ್ ಆಫ್ ದಿಸ್ ಯಾವ ರೀತಿ ಸೋಷಿಯಲ್ ಸೆಕ್ಯೂರಿಟಿನ ಸಹಾಯ ಮಾಡಬೇಕು ಅಂತ ಹೊರಟಿದೆ. ಹಂಗೆ ಜನರ ಬದುಕಿಗೆ ಸರ್ಕಾರ ಸಹಾಯವನ್ನು ಮಾಡಬೇಕಾಗ್ತದೆ. ನೀವು ಕೂಡ ಕರ್ನಾಟಕದ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಇವತ್ತು ಬೆಂಗಳೂರು ಒಂದು ವಿಶೇಷವಾದಂಥ ಶಕ್ತಿ ಇವತ್ತು ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕಿದೆ. ದಿ ಕ್ವಾಲಿಟಿ ಆಫ್ ಎಜುಕೇಷನ್, ದಿ ಕ್ವಾಲಿಟಿ ಆಫ್ ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂಥ ಇಂಜಿನಿಯರ್ಸು, ಇಲ್ಲಿರುವಂಥ ಡಾಕ್ಟರ್ಸು, ನಮ್ಮಲ್ಲಿರುವಂಥ ಎಲ್ಲ ಥರದಲ್ಲಿ ಏನು ಒಂದು ಉತ್ತಮವಾಗಿದೆ ಬಹುಶಃ ಎಲ್ಲೂ ಕೂಡ ಇಲ್ಲ ಅಂಥದ್ದು. ಮಾಧ್ಯಮದಲ್ಲೂ ಕೂಡ ತಾವು ನೀವೇನು ಯಾರು ಬಾಂಬೆಲಿರುವಂಥ ಇವ್ರಿಗೆ ಟಿವಿ ಆಂಕರ್ಸ್ ಇರ್ಬೋದು, ಅಲ್ಲಿರುವಂಥ ಮೀಡಿಯಾ ಆಗಿರ್ಬೋದು, ಡೆಲ್ಲಿರುವಂಥ ಮೀಡಿಯಾ ಯಾರು ಕಡಿಮೆ ಏನಿಲ್ಲ. ಬಟ್ ಏನಪ್ಪ ಅಂದರೆ ಹೆಡ್ ಕ್ವಾರ್ಟರ್ಸು, ಫೈನಾನ್ಷಿಯಲ್ ಕ್ಯಾಪಿಟಲ್ಸು, ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸಲ್ಲಿ ಇವರೆಲ್ಲ ಬದುಕ್ತಾ ಇದ್ದಾರೆ. ಸೊ ಹಂಗೆ ನಿಮ್ಮಲ್ಲೂ ಕೂಡ ಇವತ್ತು ಒಂದು ದೊಡ್ಡ ಶಕ್ತಿ ಇದೆ. ನಿಮ್ಮಲ್ಲೂ ಕೂಡ ಯಾರಿಗೇನು ಕಡಿಮೆ ಇಲ್ಲ. ವಿಶೇಷವಾಗಿ ಇವತ್ತು ಏನು ಗ್ರಾಮೀಣ ಪ್ರದೇಶದಿಂದ ಬಂದಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಅವರಲ್ಲೂ ಕೂಡ ಅವ್ರದೇ ಆದಂಥ ಒಂದು ಟ್ಯಾಲೆಂಟ್ ಇದೆ. ನಾವೇನೋ ಒಬ್ಬರಿಗೆ ಏನು ಆಗೋದಿಲ್ಲ, ಹಳ್ಳಿಲಿದ್ದಾನೆ, ಇವಕ್ಕೇನು ನಡೆಸೋಕ್ಕಾಗೋದಿಲ್ಲ ಅಂತಿಲ್ಲ. ಈಗ ಮೀಡಿಯಾ ಕೂಡ ಈಗ ಡಿವಿಷನ್ ಆಗೋಗ್ಬಿಟ್ಟಿದೆ. ಎಲ್ಲ ಒಂದೊಂದು ಡಿಸ್ಟಿಕ್ಕಿಗೆ, ಒಂದೊಂದು ರೀಜನ್ಗೆ ಎಲ್ಲ ಕೂಡ ಹೊಸ ಹೊಸ ಪೇಪರ್ಗಳು, ಟಿವಿಗಳು ಎಲ್ಲ ಕೂಡ ಇವತ್ತು ಬರ್ತಾ ಇದೆ. ಮತ್ತು ಈ ನ್ಯಾಷನಲ್ ಸ್ಟೇಟ್ ಲೆವೆಲ್ ಟಿವಿಗಳು ಕೂಡ, ಈ ಪೇಪರ್ಗಳು ಕೂಡ ಈಗೆಲ್ಲ ಡಿವಿಷನ್ ಪ್ರಿಂಟ್ ಕೂಡ ಇವತ್ತು ಡಿವಿಷನ್ ಆಗೋಗ್ಬಿಟ್ಟಿದೆ. ಸೊ ಅದರಿಂದ ಎಲ್ಲರೂ ಕೂಡ ಇಡೀ ಸ್ಟೇಟಲ್ಲೇ ಒಂದು ದೊಡ್ಡ ಸ್ಕೋಪ್, ಯಾರು ಬೇಕಾದ್ರೂ ಯಾವ ಮಟ್ಟಕ್ಕಾದ್ರೂ ಬೆಳಿಲಿಕ್ಕೆ. ಈ ರಾಜಕಾರಣಿಗಳು ನಾವೇನು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ರಾಜಕಾರಣ ಮಾಡ್ತೀವಿ, ಹಂಗೆ ನೀವು ಕೂಡ ಬಂದು ಎಲ್ಲ ಬೇಕಾದ್ರೂ ನಿಮ್ಮ ವೃತ್ತಿಯನ್ನ ಬೆಳೆಸ್ಕೊಂಡು ನಾಯಕರಾಗಲಿಕ್ಕೆ ಒಂದು ಅವಕಾಶ ಇದೆ. ಸೊ ಹಂಗೆ ನಮ್ಮ ಸರ್ಕಾರ ಕೂಡ ಈ ಪ್ರಧಾನ ಇದಕ್ಕೆ ಎಷ್ಟು ಶಕ್ತಿ ಹಾಕಿ ನಾವು ಕೊಡ್ತಾ ಇದ್ದೀವಿ ಅಂತಂದ್ರೆ, ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ಹಂಗೆ ನಿಮ್ಮಲ್ಲೂ ಕೂಡ ದೊಡ್ಡ ನಾಯಕತ್ವ ಗುಣವನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಬಹಳ ಹಿರಿಯರಿಗೆಲ್ಲ ಇವತ್ತು ಪ್ರಶಸ್ತಿಯನ್ನು ಕೊಡಲಿಕ್ಕೆ ತಾವೆಲ್ಲ ಆಯ್ಕೆ ಮಾಡಿದ್ದೀರಿ. ತಾವು ಅನೇಕ ಅವರ ಸ್ನೇಹಿತರೆಲ್ಲ ಕೂಡ ಬಂದು ಆಶೀರ್ವಾದ ಮಾಡಲಿಕ್ಕೆ ಅನೇಕ ಹಿರಿಯ ಸ್ನೇಹಿತರುಗಳೆಲ್ಲ ಕೂಡ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ ಅಂತ ಹಾರೈಸಿ ಮುಂದಿನ ದಿನದಲ್ಲಿ ಭೇಟಿ ಮಾಡ್ತೀನಿ.